ಸೊ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಸೊ ಗೈಸ್, ನಾನು ಈಗ ಮಾಡಿದ್ರೆ ಏನನ್ನ ಕೊಟ್ಟಿದ್ದಪ್ಪ ಅಂತಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದು ಪ್ರಾಡಕ್ಟ್ನ ಬುಕ್ ಮಾಡಿದೆ. ಆ್ಯಕ್ಚುಲಿ ಇದು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಅಂತ ಬುಕ್ ಮಾಡಿದೆ. 182 ರುಪೀಸ್ ಬುಕ್ ಮಾಡಿದೆ. ಸೊ ಅದ್ರಲ್ಲಿ ನನಗೆ ಸಿಕ್ಕಿತ್ತೇನೋ ಅಂತಂದರೆ ಒಂದು ಕ್ಯಾಶ್ ಬ್ಯಾಕ್ ಕೂಪನ್ ಕಾರ್ಡ್ ಸಿಕ್ಕಿತ್ತು. ಸೊ ನೋಡ್ತಿದ್ರಲ್ಲಿ ಸೊ ನೋಡಿ, ಈ ಕ್ಯಾಶ್ ಬ್ಯಾಕ್ ಸಿಕ್ಕಿತ್ತು. ಸೊ ನಾನಿವಾಗ ಇದು ವೀಡಿಯೋ ಮಾಡ್ತಾಯಿದ್ದೆ, ಇದ್ರ ಬಗ್ಗೆ ನಾನು ಮಾಡ್ತಾಯಿದ್ದೆ ಇವತ್ತು. ಯಾವ ರೀತಿ ಕ್ಯಾಶ್ ಬ್ಯಾಕ್ನ ಹಿಂಗೆ ಪಡೆಯೋದ್ರ ಬಗ್ಗೆ ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಯಾವ ಥರ ಕ್ಯಾಶ್ನ ಹಿಂಗೆ ಪಡೆಯೋದು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಿರ್ಬೋದು, ನಾನು ವಾಟ್ಸಪ್ಪಿಗೆ ಹೋಗ್ತಿದ್ದೀನಿ. ವಾಟ್ಸಪ್ಪಿಗೆ ಹೋಗ್ಬಿಟ್ಟು ನಾನು ಇವಾಗ ಅವ್ರದ್ದು ನಂಬರ್ ಸೇವ್ ಮಾಡಿದ್ದೀನಿ, ಫ್ಲಿಪ್ಕಾರ್ಟ್ ಅಂತ. ಅದನ್ನು ಓಪನ್ ಮಾಡಿಕೊಂಡೆ. ಸೊ ನೀವು ಕೂಡ ಅಷ್ಟೇ ಕೂಪನ್ ಕಾರ್ಡಲ್ಲಿರೋ ಮೇಲ್ಗಡೆ ನಂಬರ್ನ ಡಯಲ್ ಮಾಡ್ಕೊಬಿಟ್ಟು ಮತ್ತು ಏನಾದರೂ ನೇಮ್ನ ಕೊಟ್ಟು ಸೇವ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸೇವ್ ಮಾಡಿದ್ಮೇಲೆ ವಾಟ್ಸಪ್ ಓಪನ್ ಮಾಡ್ಕೊಂಡು ಸರ್ಚ್ ಬಾಕ್ಸಿಗೆ ಬಂದುಬಿಟ್ಟು ಹಾಯ್ ಅಂತ ಮೆಸೇಜ್ ಹಾಕಬೇಕಾಗುತ್ತೆ ಅವ್ರಿಗೆ. ಸೊ ನೋಡಿ, ಇಲ್ಲಿ ಈ ಥರ ಹಾಯ್ ಅಂತ ಮೆಸೇಜ್ ಹಾಕಿದರೆ ಐ ವಿವೇಕ್ ಹೌ ಕ್ಯಾನ್ ಯು ಹೆಲ್ಪ್ ಯು ಅಂತ ಕೇಳ್ತಿದೆ. ಸೊ ನೀವು ಮೆನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ವಾರಂಟಿ ಬೇಕಾ, ಟಾಕ್ ಟು ಏಜೆಂಟ್ ಬಗ್ಗೆ ಬೇಕಾ, ನಿಮಗೆ ಕ್ಯಾಶ್ ಬ್ಯಾಕ್ ಬೇಕಂತ ಕೇಳ್ತಿದೆ. ನಮಗೇನು ಬೇಕಿರೋದು, ನಮಗೆ ಕ್ಯಾಶ್ ಬ್ಯಾಕ್ ಬೇಕಿರೋದು, ಕ್ಯಾಶ್ ಬ್ಯಾಕ್ ಪ್ರೈಸ್ ಬೇಕಿರೋದು. ಸೊ ಅದಕ್ಕಾಗಿ ನಾನೀಗ ಫಸ್ಟ್ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಅಂತ ಕೊಡ್ತೀನಿ. ಸೊ ಗೈಸ್, ಇಲ್ಲಿ ನೋಡಿ, ಇವಾಗ ಪ್ರಾಡಕ್ಟ್ ಆರ್ಡರ್ಡ್ ಫಾರ್ಮ್ ಅಂತ ಕೇಳ್ತಿದೆ. ನೀವು ಮಾರ್ಕೆಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ ಮೀಶೋನ, ಬ್ಲಿಂಕಿಟ್ ಯಾವುದರಿಂದ ನೀವು ಬುಕ್ ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದೆ, ಅದಕ್ಕಾಗಿ ನಾನು ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಅಂತ ಕೊಡ್ತೀನಿ. ಸೊ ಗೈಸ್, ಸೆಂಡ್ ಅಂತ ಕೊಟ್ಟಮೇಲೆ ಇವಾಗ ಲೆಟ್ಸ್ ವೆರಿಫೈ ಆಗ್ತಿದೆ ನಮ್ಮ ಡೀಟೇಲ್ಸ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನು ಮೆಸೇಜ್ ಆಗ್ತಾ ನೋಡಬೇಕು. ಸೊ ಗೈಸ್ ನೋಡಿ, ಇವಾಗ ಪ್ಲೀಸ್ ಟೈಪ್ ಆ್ಯಂಡ್ ಶೇರ್ ಯುವರ್ ಫ್ಲಿಪ್ಕಾರ್ಟ್ ಆರ್ಡರ್ ಐಡಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕಾಗಿ ಇವಾಗ ನಾನು ನೋಡ್ತಿದ್ದಾರೆ, ಈ ಥರ ಒಂದು ಫೋಟೋ ಹೊಡ್ಕೊಂಡು ಅವ್ರಿಗೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಸೆಂಡ್ ಮಾಡಬೇಕಾಗುತ್ತೆ. ಸೊ ಗೈಸ್, ಥ್ಯಾಂಕ್ಸ್ ಎ ಬಂಚ್ ಫಾರ್ ಶೇರಿಂಗ್ ಆಲ್ ದಿ ಇನ್ಫಾರ್ಮೇಷನ್ ಅಂತ ಹಾಕಿದೆ. ಸೊ ನೆಕ್ಸ್ಟ್ ಏನು ಬಂತು ಅಂತಂದರೆ, ಟು ಗೆಟ್ ಯುವರ್ ಕ್ಯಾಶ್ ಬ್ಯಾಕ್ ಪ್ಲೀಸ್ ಸೆಂಡ್ ಎ ಸ್ಕ್ರೀನ್ಶಾಟ್ ಶೋವಿಂಗ್ ದಿ ಪ್ರಾಡಕ್ಟ್ ಆ್ಯಂಡ್ ಯುವರ್ ಆರ್ಡರ್ ಐಡಿ ಆಫ್ ದಿ ಪ್ರಾಡಕ್ಟ್ ವಿತ್ ಎ 5 ಸ್ಟಾರ್ ರೇಟಿಂಗ್ ಅಂತ ಹೇಳ್ತಿದೆ. ಸೊ ಇದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಏನು ಹೇಳ್ತಿದ್ದಾರೆ ಅಂತಂದರೆ ಅವ್ರೀಗ. ಸೊ ನಾನು ನಿಮಗೆ ಇಮೇಜ್ ತೋರಿಸ್ತೀನಿ ನೋಡಿ. ಸೊ ಗೈಸ್, ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಈ ಥರ ಇಮೇಜು ನಿಮಗೆ ಫ್ಲಿಪ್ಕಾರ್ಟಿಗೆ ಹೋಗ್ಬಿಟ್ಟು ನೀವಲ್ಲಿ ಆ ಆರ್ಡರ್ದು ಸ್ಟಾರ್ ಕೊಡಬೇಕಾಗುತ್ತೆ, ನೀವು ರೇಟಿಂಗ್ ಕೊಡಬೇಕಾಗುತ್ತೆ. 5 ಸ್ಟಾರು, 4 ಸ್ಟಾರು, 3 ಸ್ಟಾರ್ ಕೊಟ್ಬಿಟ್ಟು ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೇಕಾಗುತ್ತೆ. ಸೊ ಗೈಸ್, ಇಲ್ಲಿ ನೋಡ್ತಿದ್ದೆ, ನಾನು ಆಲ್ರೆಡಿ 5 ಸ್ಟಾರ್ ಕೊಟ್ಬಿಟ್ಟಿದ್ದೀನಿ. ಸೊ ಆ ಥರ ಸ್ಟಾರ್ ನಿಮಗೆ ಎಷ್ಟು ಬೇಕಷ್ಟು ಕೊಟ್ಬಿಟ್ಟು ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇವರಿಗೆ ಸೆಂಡ್ ಮಾಡಬೇಕಾಗುತ್ತೆ. ನೋಡೋಣ ಗೈಸ್ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ. ಸೆಂಡ್ ಮಾಡಿದ್ದೀನಿ. ಸೊ ಗೈಸ್, ಚೆನ್ನಾಗಿ ಹೇಳ್ತಾರೆ ನೋಡಿ, ಕುಡ್ ಯು ಪ್ಲೀಸ್ ಶೇರ್ ಯುವರ್ ಗೂಗಲ್ ಪೇ, ಫೋನ್ಪೇ ಅಂತ ಕೇಳ್ತಾರೆ. ಸೊ ಗೈಸ್, ಅವ್ರು ನನ್ನ QR ಕೋಡ್ ಕಳಿಸಿ ಅಂತ ಕೇಳ್ತಿದ್ದಾರೆ ನಮ್ಗೆ, ಅಥವಾ ನಮ್ಮದೇನೋ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ QR ಕೋಡ್ನ ಕಳಿಸಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾನು ಗೂಗಲ್ ಅಕೌಂಟ್ಗೆ ಹೋಗ್ಬಿಟ್ಟು ಗೂಗಲ್ ಪೇಗೆ ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಏನು ಹೇಳ್ತಾರೆ ಅಂತ. ಸೊ ಗೈಸ್, ನೀವು ನೋಡ್ತಿದ್ದೀರಲ್ಲ, ಏನೋ ಮೆಸೇಜ್ ಹಾಕಿದ್ದಾರೆ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಆಲ್ ದಿ ಡೀಟೇಲ್ಸ್, ಯು ವಿಲ್ ರಿಸೀವ್ ದಿ ಕ್ಯಾಶ್ ಬ್ಯಾಕ್ ವಿತಿನ್ 24 hours. ಅಂದರೆ 24 hours ಒಳಗಡೆ ನಮಗೆ ಕ್ಯಾಶ್ ನಮಗೆ ಬಂದುಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಪ್ಲೀಸ್ ನೋಟ್ ದಟ್ ದಿ ಕ್ಯಾಶ್ ಬ್ಯಾಕ್ ಅಮೌಂಟ್ ಮೇ ವೇರಿ ಆ್ಯಂಡ್ ಕುಡ್ ಬಿ ಎನಿವೇರ್ ಬಿಟ್ವೀನ್ 1 ರೂಪಿ ಟು 30 rupees. ಸೊ ಗೈಸ್, ಯಾವ ಥರ ಹೇಳ್ತಾರೆ ಅಂತಂದರೆ, ನಮಗೆ 30 rupees ಒಳಗಡೆ, 1 ರೂಪಾಯಿ ಮೇಲ್ಗಡೆ ಎಷ್ಟಾದ್ರು ಬರ್ಬೋದು, ನಮಗೆ 10 rupees ಆದ್ರೂ ಬರ್ಬೋದು, 30 rupees ಆದ್ರೂ ಬರ್ಬೋದು. ಆದರೆ 30 rupees ಮೇಲ್ಗಡೆ ಬರೋಲ್ಲ, 30 rupees ಒಳಗಡೆ ಬರೋದು, ನಮಗೆ ಎಷ್ಟಾದ್ರು ಬರ್ಬೋದು ಅಂತ ಹೇಳ್ತಿದ್ದಾರೆ. ವಿ ವಿಲ್ ಮೆಸೇಜ್ ಯು ಟು ಕನ್ಫರ್ಮ್ ಅಬೌಟ್ ದಿ ಕ್ಯಾಶ್ ಬ್ಯಾಕ್ ಅಮೌಂಟ್ ಸೂನ್ ಅಂತ ಹೇಳಿದ್ದಾರೆ. ಸೊ ಗೈಸ್, 24 hour ಆದಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ. ಸೊ ನಿಮಗೆ ಈ ಥರ ಏನಾದ್ರು ಕೂಪನ್ ಕಾರ್ಡ್ ಬಂದಿದ್ದರೆ ಇದೇ ರೀತಿ ಮೆಸೇಜ್ ಹಾಕಿದ್ರೆ ನಿಮಗೆ 100% ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಸೊ ನೀವು ಈ ವಿಡಿಯೋ ನೋಡ್ತಿದ್ದೀರ ಅಂತಂದರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.